ದೆಹಲಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರ ಕಾರು ಅಪಘಾತಕ್ಕೊಳಗಾಗಿದೆ. ಬೆಳಗಾವಿ ಶಾಸಕ ಅಭಯ್ ಪಾಟೀಲ್ ಈ ಅಪಘಾತದಲ್ಲಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಾಸಕ ಅಭಯ್ ಪಾಟೀಲ್ ಮತ್ತು ದೆಹಲಿಯ ಶಾಸಕ ಅನಿಲ್ ಝಾ ಸೇರಿ ಇಬ್ಬರಿಗೆ ಗಾಯ ಆಗಿದೆ. ಗಾಯಾಳುಗಳನ್ನು ತಕ್ಷಣ LNJP ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ದೆಹಲಿಯ PWD ಕಚೇರಿ ಬಳಿ ಸಂಭವಿಸಿರುವಂತಹ ಅಪಘಾತ ಇದು. ಅಭಯ್ ಪಾಟೀಲ್ ಅವರು ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಭಯ್ ಪಾಟೀಲ್ ಅವರ ಜೊತೆಗೆ ಅನಿಲ್ ಝಾ ಅವರು ಕೂಡ ಇದ್ದರು. ಅವರು ಕೂಡ ಗಾಯಗೊಂಡಿದ್ದಾರೆ. ಅಪಘಾತಕ್ಕೊಳಗಾದ ಕಾರಿನ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ, ಏನಿದೆ ಹೆಚ್ಚಿನ ಡೀಟೇಲ್ ಇದಕ್ಕೆ ಸಂಬಂಧಿಸಿ? ರಕ್ಷತ್, ನಿನ್ನೆ ರಾತ್ರಿ 9:10 ನಡುವೆ ನಡೆದಂತಹ ಘಟನೆ. ಅಭಯ್ ಪಾಟೀಲ್ ಮತ್ತೆ ಕಿರಾರಿ ಶಾಸಕ ಅನಿಲ್ ಝಾ ಇಬ್ಬರೂ ಕೂಡ ಅವರ ಸ್ನೇಹಿತರು. ಇಬ್ಬರೂ ಕೂಡ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ITO ಅಂದ್ರೆ ಲಕ್ಷ್ಮೀನಗರ ITO ಲಕ್ಷ್ಮೀನಗರದಿಂದ ITOಗೆ ಬರ್ತಾ ಇದ್ದಂತಹ ಕಾರು ಇವರ ಕಾರಿಗೆ ಅಂದ್ರೆ ಕರ್ನಾಟಕ ಭವನದ ಕಾರಿನಲ್ಲಿ ಇವರು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಡಿವೈಡರ್ ಒಡ್ಕೊಂಡು ಬಂದು ಪುನಃ ಇವರ ಕಾರಿಗೆ ಹೊಡೆದಿರುವಂತದ್ದು. ಹಾಗಾಗಿ ಅಪಾಯದ ಏನು ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂಥದ್ದು ಪೊಲೀಸರು ಹೇಳ್ತಾ ಇರುವಂತ ಮಾಹಿತಿ. ಅದರ ಜೊತೆಗೆ ನಿನ್ನೆ ಘಟನೆ ನಡೆದ ಕೂಡಲೇ ಅವರನ್ನ ಅಲ್ಲಿನ ಸಮೀಪದ LNJP ಆಸ್ಪತ್ರೆಗೆ ಕರ್ಕೊಂಡೋಗಿ ಪೂರ್ತಿಯಾಗಿ ತಪಾಸಣೆ ಮಾಡಿದ್ದಾರೆ. ತಪಾಸಣೆ ಮಾಡಿದ ಬಳಿಕ ಅವರಿಗೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಈಗ ಆಲ್ರೆಡಿ ಅಭಯ್ ಪಾಟೀಲ್ ಬೆಳಗಾವಿ ಅಂತ ಹೊರಟಿದ್ದಾರೆ. 8:30, 9 ಗಂಟೆ ಅಷ್ಟೊತ್ತಿಗೆ ಬೆಳಗಾವಿ ಕೂಡ ತಲುಪಲಿದ್ದಾರೆ. ಅಂತ ಯಾವುದೇ ರೀತಿಯಾದಂತ ಹೆಚ್ಚು ಪ್ರಾಣಕ್ಕೆ ಹಾನಿ ಆಗುವ ರೀತಿಯಲ್ಲಿ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂಥದ್ದು ಮಾತ್ರ ಮಾಹಿತಿಗಳು ಬರ್ತಾ ಇರುವಂತದ್ದು. ಜೊತೆಗೆ ಈಗ ಯಾವುದೇ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೂಡ ಅಂದ್ರೆ ಪ್ರೈಮರಿ ಚಿಕಿತ್ಸೆಯನ್ನ ನೀಡಿದ್ದಾರೆ. ಅದರಲ್ಲಿ ಎಲ್ಲವೂ ಕೂಡ ಕಂಡೀಷನ್ ಓಕೆ ಅಂದ ಮೇಲೆ ಅಭಯ್ ಪಾಟೀಲ್ ಇವತ್ತು ಬೆಳಗ್ಗೆ ಫ್ಲೈ ಕೂಡ ಮಾಡಿರುವಂತದ್ದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರು ಬೆಳಗಾವಿ ತಲುಪಲಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡುವಂತ ಸಾಧ್ಯತೆ ಕೂಡ ಇದೆ, ಏನಾಯ್ತು ಘಟನೆ ಅನ್ನುವಂಥದ್ದು. ಬಟ್ ಆ ಘಟನೆ ನಡೆದಿರುವಂತದ್ದು ಲಕ್ಷ್ಮೀನಗರದ ಇಂದ ಬರ್ತಾ ITO ಸರ್ಕಲ್ ನ ಕಡೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ PWD ಕಚೇರಿ, ಅಲ್ಲೇ DGP ಕಚೇರಿ, PWD ಕಚೇರಿ ಎಲ್ಲವೂ ಕೂಡ ಪ್ರಮುಖ ಕಚೇರಿಗಳಿರುವಂತಹ ಜಾಗ. ಆ ಸಂದರ್ಭದಲ್ಲಿ ಪಕ್ಕದ ರಸ್ತೆಯಲ್ಲಿಂದ ಬಂದು ಡಿವೈಡರ್ಗೆ ಹೊಡೆದು ಪುನಃ ಇವರ ಕಾರ್ಗೆ ಹೊಡೆದಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.